ಆಲ್ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮುದ್ದು ಬುವ್ವ ಹೆಂಗೆ ಮುನ್ಸ್ಕೊಂಡಿದೆ ಅಂತ ನೋಡಿ. ಯಾಕೆ ಮುನ್ಸ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಲ್ವಾ, ಅವಳಿಗೆ ಫೋನ್ ಕೊಟ್ಟಿಲ್ಲ, ಅವರಪ್ಪ ಗದ್ರು ಬಿಟ್ಟರು. ಸೊ ಹಾಗಾಗಿ ನಮ್ಮ ಮುದ್ದು ಬುವ್ವ ಮುನ್ಸ್ಕೊಂಡು ಇಲ್ಲಿ ಬಂದು ಔಸ್ಕೊಂಡು ಕೂತಿದೆ. ಅದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಎಷ್ಟು ಕರೆದ್ರೂ ಬರ್ತಾಯಿಲ್ಲ, ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ, ಇವತ್ತಿನ ನಮ್ಮ ನವರಾತ್ರಿಯ ಮೊದಲನೇ ದಿನದ ಈವ್ನಿಂಗ್ ರೊಟೀನ್ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಮಾಹಿತಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮಾತೃ ಸ್ವರೂಪಿಯಾದ ತಾಯಿ ದುರ್ಗಾದೇವಿನ 9 ರೂಪದಲ್ಲಿ ನಾವು ಪೂಜೆನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ರೂಪವಾಗಿ ಶೈಲಪುತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತಾ ಇರೋದು. ಆ್ಯಂಡ್ ಇದು ಸಾಯಂಕಾಲ ಪುನಿ ಡ್ಯೂಟಿಯಿಂದ ಬಂದಮೇಲೆ ಕುಂಕುಮಾರ್ಚನೆಗೆಲ್ಲ ರೆಡಿ ಮಾಡ್ಕೊತಾ ಇರೋವಂಥದ್ದು. ನೀವು ನೋಡ್ತಾ ಇದ್ದೀರಲ್ವ, ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು. ಇವಾಗ ಕುಂಕುಮಾರ್ಚನೆಗೆ ಕುತ್ಕೊತಾ ಇದ್ರು ಅವರು. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಶ್ರೀಚಕ್ರ ಆಗಿರ್ಬೋದು ಆ್ಯಂಡ್ ಲಕ್ಷ್ಮಿ ಕಾಯಿನು, ಈ ಎರಡನ್ನೂ ಇಟ್ಟು ಕುಂಕುಮಾರ್ಚನೆನ ಮಾಡ್ತಾರೆ ಪುನಿಯು. ಆ್ಯಂಡ್ ಈ ತಾಯಿನ ಶೈಲಪುತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಯಶಸ್ಸು ಶತಸಿದ್ಧ ಅಂತಲೇ ಹೇಳ್ಬೋದು. ಶೈಲಪುತ್ರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ಶಾಂತಿ ಸಮೃದ್ಧಿ ಹೇರಳವಾಗಿ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸಮಾಧಾನವಾಗಿ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇರಲಿ, ಎಷ್ಟೇ ಕೆಟ್ಟ ಅಡಚಣೆಗಳು ಬಂದ್ರೂ ಅದರಿಂದ ಪಾರಾಗೋದು ಹೇಗೆ ಅಂತ ಸಮಾಧಾನದಿಂದ ದಾರಿನ ತೋರಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಗುರಿಯತ್ತ ನಮ್ಮ ನಡೆನ ನಡೆಸ್ಕೊಡ್ತಾರೆ. ಸಾಂಗವಾಗಿ ನಾವು ಹೋಗುವಂಥ ರೀತಿನ ನಮಗೆ ತೋರಿಸ್ಕೊಡ್ತಾರೆ ಅಂತ ಅನ್ಬೋದು. ಎಷ್ಟೇ ಕೆಟ್ಟ ಕಷ್ಟ ಪರಿಸ್ಥಿತಿಯಲ್ಲಿದ್ರೂ ನಾವು ಸಾಂಗವಾಗಿ ಹೋಗೋದು ಹೇಗೆ ಅಂತ ಅಮ್ಮನವರು ನಮಗೆ ತೋರಿಸ್ಕೊಡ್ತಾರೆ. ಆ್ಯಂಡ್ ಒಂದು ಪುಟ್ಟದಾದಂಥ ಕಥೆನ ಹೇಳ್ಬಿಡ್ತೀನಿ. ಹಿಮವಂತನ ಮಗಳಾಗಿ ಜನಿಸಿರುತ್ತಾರೆ ತಾಯಿ ಶೈಲಪುತ್ರಿ ಅಮ್ಮನವರು. ಹಿಮಾಲಯದ ಸ್ಥಳದಲ್ಲಿ ಜನಿಸಿರುವುದರಿಂದ ಅವರ ತಂದೆ ಪರ್ವತರಾಜ. ಸೊ ಶೈಲಪುತ್ರಿ ಅಂತ ಅಂದರೆ, ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಪರ್ವತರಾಜನ ಮಗಳಾಗಿ ಇವರು ಜನಿಸಿರುವುದರಿಂದ ಇವರಿಗೆ ಶೈಲಪುತ್ರಿ ಅಂತ ಹೆಸರು ಬರುತ್ತೆ. ಇವರ ತಾಯಿಯ ಮೂಲ ಹೆಸರು ಬಂದು ಪಾರ್ವತಿ, ಭವಾನಿ ಎಂದು ಕರೆಯಲಾಗುತ್ತದೆ. ಪಾರ್ವತಿ ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಳ್ಳಲು ತೀವ್ರ ತಪಸ್ಸನ್ನು ಮಾಡುತ್ತಾರೆ. ಆಕೆಯ ತಪಸ್ಸಿಗೆ ಸಂತೋಷಗೊಂಡ ಶಿವನು ಪ್ರತ್ಯಕ್ಷವಾಗಿ ತನ್ನ ಸತಿಯನ್ನಾಗಿ ಸ್ವೀಕರಿಸುತ್ತಾರೆ. ತಾಯಿ ಶೈಲಪುತ್ರಿ ಅಮ್ಮನವ್ರನ್ನ ಇದಾಗಿತ್ತು ಒಂದು ಚಿಕ್ಕ ಕತೆ ಅಂತಲೇ ಹೇಳ್ಬೋದು. ತಾಯಿ ಶೈಲಪುತ್ರಿ ಅಮ್ಮನವ್ರನ್ನ ಕತೆನ, ತಾಯಿ ಶೈಲಪುತ್ರಿ ಅಮ್ಮನವ್ರದ್ದು ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮೆಲ್ಲರಿಗೂ ತಾಯಿ ಶೈಲಪುತ್ರಿ ಅಮ್ಮನವರಾಗಿರ್ಬೋದು, ದುರ್ಗಾದೇವಿ ಈ 9 ದಿನದ ಲಾಭನ ನೀವೆಲ್ಲ ತಗೊಳ್ಳಿರೋದೇ ನನ್ನ ಆಸೆ. ಆದಷ್ಟು ನಿಮಗೆ ಅಖಂಡ ದೀಪಾರಾಧನೆ ಮಾಡೋಕ್ಕಾಗಲ್ಲ ಅಂದ್ರೂ, ಕಳಶ ಸ್ಥಾಪನೆ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ದೇವ್ರ ಮುಂದೆ ಕೈ ಮುಗಿದು ಬೇಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಕೊತ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಆರೋಗ್ಯದಲ್ಲಾಗಿರ್ಬೋದು, ಆಯುಸ್ಸು ವೃದ್ಧಿ ಆಗಿರ್ಬೋದು, ಸುಖ ಶಾಂತಿ ಸಮೃದ್ಧಿ, ಮನೆಯಲ್ಲಿ ಯಾವುದೇ ಥರ ಅಡಚಣೆಗಳಾಗಿರ್ಬೋದು, ಕೆಟ್ಟ ಕಲಹಗಳಿರ್ಬೋದು, ಯಾವುದೂ ಬರದೇ ಇರೋ ಥರ ತಾಯಿ ತಾಳ್ಮೆ, ಸಮಾಧಾನ, ಸಮೃದ್ಧಿನ ಕೊಟ್ಟು ಧೈರ್ಯ ಕೊಟ್ಟು ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನೀವೆಲ್ಲ ಈ ಬೆನಿಫಿಟ್ಸ್ನ ಆದಷ್ಟು ಒಳ್ಳೆಯ ರೀತಿಯಲ್ಲಿ ತಗೊಳ್ಳಿ ಅನ್ನೋದು ನನ್ನ ಆಸೆ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಬನ್ನಿ, ನಾಳೆ 2ನೇ ದಿನ ಶುಕ್ರವಾರ, 2ನೇ ದಿನ ಯಾವ ದೇವಿಗೆ ನಾವು ಏನು ಪೂಜೆನ ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಒಂದು ಫಾಸ್ಟಾಗಿ ಒಂದು ವಿಷಯನ ತಿಳಿಸ್ಕೊಂಡು ಹೋಗ್ಬಿಡ್ತೀನಿ. ಯಾವ ದೇವಿನ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಬ್ರಹ್ಮಚಾರಿ ಅಮ್ಮನವ್ರನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇವ್ರನ್ನ ಬಾಲ ತ್ರಿಪುರ ಸುಂದರಿ ರೂಪದಲ್ಲೂ ಕೂಡ ನಾವು ಪೂಜೆ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಬಣ್ಣ ಬಂದು ಹಸಿರು, ನಾವು ಕೂಡ ಧರಿಸ್ಬೋದು, ತಾಯಿಗೂ ಕೂಡ ಹಸಿರು ವಸ್ತ್ರ ಇಟ್ಟು ಪೂಜೆ ಮಾಡ್ಬೋದು. ನೈವೇದ್ಯಕ್ಕೆ ಸಕ್ಕರೆ ಇಲ್ಲಾಂದರೆ ಹಾಲಿಂದ ಮಾಡಿರೋ ಪಾಯಸ, ನೈವೇದ್ಯ ಏನಾದರೂ ಹಾಲಿಂದ ಮಾಡಿರೋದನ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಪೂಜೆಗೆ ಹೂವು, ಮಲ್ಲಿಗೆ ಹೂವು ಅಂದರೆ ಬಿಳಿ ಹೂವನ್ನ ಬಳಸೋದು ತುಂಬ ಒಳ್ಳೆಯದು. ನೀವು ಯಾವುದೇ ತಾಯಿನ ಪೂಜೆ ಮಾಡ್ತಾಯಿದ್ದೀರಾ, ಆರಾಧಿಸ್ತಾ ಇದ್ದೀರಾ ಅಂದರೆ ಆ ಮಂತ್ರನ 108 ಸರಿ ಹೇಳೋದು ತುಂಬ ಸೂಕ್ತ. ನಮಗೆ ಆ ಮಂತ್ರ ಎಲ್ಲ ಹೇಳಕ್ಕೆ ಬರಲ್ಲ, ಉಚ್ಚಾರಣೆ ಬರಲ್ಲ ಅನ್ನೋರು ಬೇಕಾದರೆ ಈಗ ಯೂಟ್ಯೂಬಲ್ಲಿ ಸಾಕಷ್ಟು ನಿಮಗೆ ಮಂತ್ರಗಳು ಸಿಗ್ತವೆ. ಅದರಲ್ಲಿ ಲಲಿತ ಸಹಸ್ರನಾಮನ ಮೊದಲನೇ ದಿನಕ್ಕೆ 1 ಬಾರಿ, 2ನೇ ದಿನಕ್ಕೆ 2 ಬಾರಿ, ಆ ಥರ 9 ದಿನಗಳಿಗೆ 9 ಬಾರಿ ಕೇಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು.
ಆ್ಯಂಡ್ ತಾಯಿಗೆ ಶತನಾಮಾವಳಿ ಆಗ್ಬೋದು, ಅಷ್ಟೋತ್ತರ ಆಗಿರ್ಬೋದು, ಅದರಿಂದ ಕುಂಕುಮಾರ್ಚನೆ ಅಂತೂ ಮಾಡಿದ್ದಾಯಿತು. ನೀವು ನೋಡ್ತಾ ಇದ್ದಾರಲ್ವ, ನತೀಕ್ಷಾ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಸೊ ಹಾಗಾಗಿ ಸ್ವಲ್ಪ ಎತ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ ಅವಳನ್ನ. ಕುಂಕುಮಾರ್ಚನೆ ಎಲ್ಲ ಆಗಿದೆ. ಈ ಕುಂಕುಮನ ಎತ್ತಿಟ್ಕೊಂಡು ನಾವು ಹೊರಗಡೆ ಹೋಗುವಾಗ, ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ, ಡ್ಯೂಟಿಗೆ ಹೋಗುವಾಗ ಬಳಸೋದ್ರಿಂದ ಸಾಕಷ್ಟು ಸಕಾರಾತ್ಮಕ ಎನರ್ಜಿನ ನಮ್ಮಲ್ಲಿ ಪಾಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಮಗಾಗಿರ್ಬೋದು, ನಮ್ಮ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಬೆಲ್ಲದ ಆರತಿಯನ್ನು ಮಾಡ್ತಾ ಇರೋವಂಥದ್ದು ಪುನಿ. ಪೂಜೆ ಅಂತೂ ಕಂಪ್ಲೀಟ್ ಆಯ್ತಲ್ವ. ಸಂಜೆ ಪೂಜೆ ಟೈಮಲ್ಲಿ ಬೆಲ್ಲದ ಆರತಿ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಅಮ್ಮನವರಿಗೆ ನಾವು ನಮ್ದು ಏನೇ ಪೂಜೆ ಕಂಪ್ಲೀಟ್ ಆಗಬೇಕು ಅಂದರೆ ಒಂದು ಆರತಿಯಿಂದ ಕಂಪ್ಲೀಟ್ ಆಗಬೇಕು. ಸೊ ಹಾಗಾಗಿ ನಾವಿಲ್ಲಿ ಬೆಲ್ಲದ ಆರತಿಯನ್ನು 9 ದಿನ, ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಮಾರ್ನಿಂಗಿಂದ ಇದು ಟಿಲ್ ಈವ್ನಿಂಗ್ ತನಕ ನಿಮಗೆ ಪೂಜೆನ ಶೇರ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಇರುತ್ತೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಆ್ಯಂಡ್ ಸಂಜೆ ಉಪವಾಸ ಇವಾಗಿಲ್ಲ, ಯಾಕಂದರೆ ಅವ್ರಿಗೆ ಹುಷಾರಿಲ್ದಿರೋ ಕಾರಣ ಇಬ್ಬರು ನಾವು ಉಪವಾಸ ಮಾಡ್ತಾಯಿಲ್ಲ. ನಾನು ಮಾಡಬಾರ್ದು, ಅವ್ರಿಗೆ ಹುಷಾರಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಮಾಡ್ತಾಯಿಲ್ಲ. ಆಫ್ಟರ್ 5 days ಇಬ್ಬರು ಮಾಡಬೇಕು ಅನ್ನೋ ಆ್ಯಂಡ್ ಈ ಲಾಸ್ಟ್ ಇಯರ್ ನಾವು ಇದೇ ಥರ ಉಪವಾಸ 9 days ಕಂಟಿನ್ಯೂ ಮಾಡಿದ್ವಿ. ಬೆಳಗ್ಗೆಯಿಂದ ಸಂಜೆ ಉಪವಾಸ ಇರೋವಂಥದ್ದು, ಸಂಜೆ ಉಪವಾಸನ ಬಿಟ್ಟು ಪೂಜೆ ಮಾಡೋವಂಥದ್ದು. ಇದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ಹೋದ ವರ್ಷದಿಂದ. ನನಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡಿರೋದ್ರಿಂದ ನಾನು ಈ ವರ್ಷವೂ ಕೂಡ ತಾಯಿ ದುರ್ಗಾದೇವಿಯ ಪೂಜೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಈ ವರ್ಷವೂ ಕೂಡ ಇನ್ನಷ್ಟು ಸಮೃದ್ಧಿಗೋಸ್ಕರ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಕೂಡ ಅದೇ ಒಳ್ಳೇದಾಗಲಿ ಅಂತ ತಾಯಿ ದುರ್ಗಾದೇವಿ ಹತ್ರ ಕೇಳ್ತಾ ಇವತ್ತಿನ ಈ ವಿಡಿಯೋನ, ನನ್ನ ಈವ್ನಿಂಗ್ ರುಟೀನ್ನ ನಿಮ್ಮಲ್ಲಿ ಶೇರ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೈಟ್ ಊಟಕ್ಕೆ ಸಾತ್ವಿಕ್ ಫುಡ್ ನಿಮ್ಗೆ ಹೇಳಿದ್ನಲ್ವ, ಈರುಳ್ಳಿ ಬೆಳ್ಳುಳ್ಳಿ ಅದನ್ನ ಬಳಸ್ತೇನೆ ನಾವು ಅಡುಗೆ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಇದ್ರ ಕಂಪ್ಲೀಟ್ ನನ್ನ ವೀಡಿಯೋನ ಶೇರ್ ಮಾಡ್ಕೊಳ್ಳಿಲ್ಲ. ನಿಮ್ಗೇನಾದರೂ ಸಾತ್ವಿಕ್ ಫುಡ್ ಬೇಕು ಅಂದರೆ ಕೇಳಿ, ನಾನು ಅದನ್ನು ಡೈಲಿ ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಸ್ಟ್ ಒಂದು ಕ್ಲಿಪ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ಶೈಲಪುತ್ರಿ ಅಮ್ಮನವ್ರ ಪೂಜೆ ಇದಾಗಿತ್ತು ಇವತ್ತಿನ ದಿನ. ಆ್ಯಂಡ್ 2ನೇ ದಿನ ಬ್ರಹ್ಮಚಾರಿಣಿ ಅಮ್ಮನವ್ರ ಪೂಜೆಯೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನಷ್ಟು ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇನ್ನೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್.